ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಮಂಡೇ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡಬೇಕು. ಟಿಫನ್ಗೆ ಇಡ್ಲಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬೇಗ ಆಗುತ್ತೆ, ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಇರುತ್ತೆ. ನಾನಂತೂ ಪೂಜೆ ಮಾಡಲ್ಲ, ಅಮ್ಮ ಪೂಜೆ ಮಾಡ್ತಾರೆ. ಇವತ್ತು ನಾನು ಮಾಡೋಂಗಿಲ್ಲ, ಅಮ್ಮ ಪೂಜೆ ಮಾಡ್ತಾರೆ. ಸೊ ಅವ್ರಿಗೆ ರೆಡಿ ಮಾಡಿಕೊಡ್ಬೇಕು. ತಿಂಡಿ ಮಾಡಿಕೊಂಡು ಎರಡು ಕೆಲಸ ಮೇಂಟೈನ್ ಮಾಡಬೇಕು. ಚಿನ್ಮಯಿ ಇನ್ನೂ ಎದ್ದಿಲ್ಲ, ಸೊ ಅವ್ನು ಮಲ್ಕೊಂಡಿದ್ದಾನೆ. ಮಲ್ಕೊಂಡ್ಲಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಡ್ಲಿ ಮಾಡಬೇಕು ಆಯಿತಾ. ಇಡ್ಲಿ ಬ್ಯಾಟ್ರನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಇಡ್ಲಿ ಮಾಡಬೇಕು. ಚೆನ್ನಾಗಿ ಹುಳಿನೂ ಬಂದಿದೆ ಇಡ್ಲಿ ಹಿಟ್ಟು, ನೋಡ್ತಾ ಇರ್ಬೋದು ನೀವು. ಸೊ ಇಡ್ಲಿ ಮಾಡಬೇಕು. ಸಾಕು, ನಮ್ಮ ಮನೆಗೆ ಇಷ್ಟು ಹುಳಿ ಬಂದರೆ. ತುಂಬ ಹುಳಿ ಇದ್ರೂ ತಿನ್ನೋಕ್ಕಾಗಲ್ಲ, ಬಿಕಾಸ್ ಅದೇ ಉರಿ ಬರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಹಂಗಾಗಿ ಜಾಸ್ತಿ ಹುಳಿನೂ ಬರ್ಸಲ್ಲ. ಸೊ ಇಡ್ಲಿ ನಮ್ಗೆ ಇಷ್ಟ ಆದರೆ ಸಾಕು. ಸೊ ಹಂಗಾಗಿ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈ ಮೊದಲೇ ಹೇಳ್ದಂಗೆ ಇಡ್ಲಿ ಬ್ಯಾಟರ್ನು ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಂಬಿಟ್ಟೆ, ಹಾಗಾಗಿ ಇಡ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೋಡಾ ಎಲ್ಲ ಏನು ಹಾಕೋಕ್ಕೋಗಲ್ಲ, ಬರೀ ಉಪ್ಪೊಂದು ಹಾಕ್ಕೊತೀನಿ ಅಷ್ಟೇ. ನಾನು ಯಾವಾಗ ಮಾಡಿದ್ರು ಸೋಡಾ ಅಷ್ಟು ಯೂಸ್ ಮಾಡಲ್ಲ ನಾನು ಫುಡ್ಡಲ್ಲಿ. ಅದೇನೋ ನನಗದು ಅಭ್ಯಾಸನೇ ಇಲ್ಲ. ಹಂಗಾಗಿ ಬೇಕೇ ಬೇಕಂತ ಏನಿಲ್ಲ ಸೋಡಾ. ಉಪ್ಪು ಹಾಕಿನೂ ಮಾಡ್ಕೊತೀನಿ. ಇದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊತಾಯಿಲ್ಲ. ಇಡ್ಲಿ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದು ಕಾಯೋ ಅಷ್ಟೊತ್ತಲ್ಲಿ, ಅಂದರೆ ನೀರು ಬಿಸಿ ಆಗೋ ಅಷ್ಟೊತ್ತಲ್ಲಿ ನಾನಿಲ್ಲಿ ಇಡ್ಲಿ ಪಾತ್ರೆಗಳಿಗೆಲ್ಲ ಸರ್ವ್ ಮಾಡ್ಕೊಂಬಿಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಅಷ್ಟೊತ್ತಿಗೆ ಅದನ್ನು ನೀರು ಕಾಯ್ದಿತ್ತು. ನಾನು ಇಲ್ಲಿ ಎಣ್ಣೆ ಹಚ್ಬಿಟ್ಟು ಅದಕ್ಕೆ ಇಡ್ಲಿ ಬ್ಯಾಟರ್ನ ಹಾಕ್ಕೊತಾ ಇದ್ದೆ. ಸಿಲಿಕಾನ್ ಯೂಸ್ ಮಾಡ್ತಾರೆ. ನಾನು ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ, ನೋಡಬೇಕು. ಆನ್ಲೈನಲ್ಲಿ ಹುಡುಕ್ತಾ ಇದ್ದೀನಿ, ಸಿಕ್ಕಿದ್ರೆ ತೊಗೋಬೇಕು. ಇಲ್ಲೊಂದು 3 ಎಬ್ಬೆ ಇಟ್ಬಿಟ್ಟು ಒಂದೊಂದು ಕಡೆ ಒಂದು ಚಟ್ನಿನೇನಾದರೂ ಮಾಡಿಕೊಂಡ್ರೆ ಸೊ ಬೇಗ ಆಗುತ್ತೆ. ಇಡ್ಲಿ ಬೇಗ ಆಗುತ್ತೆ, ಮಾಡ್ಬೋದು. ಪಾತ್ರೆ ತೊಳೆಯೋಕ್ಕೆ ಸ್ವಲ್ಪ ಕಷ್ಟ, ಪಾತ್ರೆ ಜಾಸ್ತಿ ಬೀಳುತ್ತಲ್ಲ. ಸೊ ಹಂಗಾಗಿ ಇವತ್ತು ಸೋಮವಾರ ಬೇರೆ ಆಗಿರೋದ್ರಿಂದ ಮನೇಲಿ ಪೂಜೆ ಇತ್ತು. ಮನೇಲಿ ಯಾರಾದರೂ ಪೂಜೆ ಮಾಡ್ಕೊತಾರೆ, ನಾನು ಮಾಡೋಂಗಿರಲಿಲ್ಲ. ಸೊ ಅದಕ್ಕೆ ನಾನೇನಾದ್ರ ಬಗ್ಗೆ ಯೋಚನೆನೂ ಮಾಡಲಿಲ್ಲ. ಕಸ ಗುಡಿಸಿ ಸ್ವಲ್ಪ ನೆಲ ಒರೆಸ್ಕೊಟ್ರೆ ಬೇಗ ಕೆಲಸ ಆಗುತ್ತೆ ಅಂತ ಹೇಳಿ ಅಮ್ಮ ಬೇರೆ ಇಡ್ಲಿ ನೆನೆಸ್ಬಿಟ್ಟಿತ್ತು. ನಾನು ಕೆಲ್ಸಕ್ಕೆ ಹೋಗಿದ್ದೆ, ಸೊ ನೆನೆಸ್ಬಿಟ್ಟಾಯಿತು. ಇನ್ನೇನು ಮಾಡೋದು, ರುಬ್ಕೊಂಬಿಡೋಣ ಅಂತ. ನಾನು ಸೋಮವಾರದ ಸ್ವಲ್ಪ ಕಮ್ಮಿನೇ. ಇವತ್ತು ನೀರು ಬೇರೆ ಬಿಟ್ಟಿದ್ರು. ಅಮ್ಮ ನೀರು ಹಿಡ್ಕೊಂಡು ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಾನೇ ಮಾಡ್ಕೊಳೋಣ ಅಂತೇಳಿ ಚಟ್ನಿ ಮಾಡ್ಕೊತಾ ಇದ್ದೆ. ಹಸಿಮೆಣ್ಸಿನ್ಕಾಯಿ ಹಾಕಿನೇ ತುಂಬ ದಿವಸ ಆಗಿಬಿಟ್ಟಿತ್ತು, ಯಾಕೆಂದರೆ ಇವ್ನಿಗೆ ಹುಷಾರಿರ್ಲಿಲ್ಲಲ್ಲ. ಸೊ ಹಸಿಮೆಣ್ಸಿನ್ಕಾಯಿ ಬೇಡ, ಈಟು ಅಂತೇಳಿ ಗ್ಯಾಸ್ಟ್ರಿಕ್ ಆಗುತ್ತೆ, ಸಿರಪ್ ಎಲ್ಲ ಕುಡಿತಿರ್ತಾನೆ ಅಂದ್ಬಿಟ್ಟು ನಾನು ಹಸಿಮೆಣ್ಸಿನ್ಕಾಯೇ ಹಾಕಿರಲಿಲ್ಲ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಚಟ್ನಿ ಮಾಡೋಣ, ಸ್ವಲ್ಪ ಹುರ್ಗಡ್ಲೆ ಎಲ್ಲ ಹಾಕಿ ಚಟ್ನಿ ಮಾಡೋಣ, ಒದಗುತ್ತೆ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ಯಾವಾಗಲೂ ಅಮ್ಮ ಕಾಯಿ ತುರ್ಕೊಡ್ತಾಯಿತ್ತು. ಅಮ್ಮ ಇವಾಗ ನೀರು ಹಿಡಿತಾ ಇರೋದ್ರಿಂದ ಸೊ ನಾನೇ ಮಾಡ್ಕೊಳೋಣ ಅಂತೇಳಿ ಕಾಯಿ ಒಂದು ತುರ್ಕೊಟ್ಟೆ. ಅಮ್ಮ ಸುಳ್ಕೊಟ್ಟಿತ್ತು ನನಗೆ, ನಾನು ತುರ್ಕೊಂಡೆ. ನಂಗೆ ಕಾಯಿ ತುರಿಯೋಕ್ಕಂತೂ ಆಗಲ್ಲ, ಹೇಳ್ಬೇಕಂದ್ರೆ ನನಗೆ ಅದೇ ಸ್ವಲ್ಪ ಕಷ್ಟನೇ ನನಗೆ ಕಾಯಿ ತುರಿಯೋದು. ಯಾವಾಗಲೂ ಅಮ್ಮನೇ ತುರ್ಕೊಡೋದು. ಅದನ್ನು ನನಗೆ ಹೆಲ್ಪ್ ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟಿದ್ದೆ ನಾನು. ಕಾಯಿ ತುರ್ಕೊಡು ಮತ್ತು ಏನಾದರೂ ಅಡುಗೆ ಮಾಡ್ತೀನಲ್ವ, ಸೊ ಟೇಸ್ಟ್ ನೋಡಿಕೊಡು ಅನ್ನೋದು ಅದು ನಮ್ಮ ಅಮ್ಮನ ಕೆಲಸ. ಇನ್ನು ಮಿಕ್ಕಿದ್ದೆಲ್ಲ ನಾನು ಮಾಡ್ಕೊತೀನಿ. ಇಲ್ಲೂ ಎಲ್ಲ ಕಾಯೆಲ್ಲ ತುರ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅಂತೇಳಿ ಕಡಲೆಪಪ್ಪು ಎಲ್ಲ ಹುರ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕಡಲೆಪಪ್ಪು ಹುರ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಬಿಸಿ ಮಾಡಿಕೊಂಡ್ರೆ, ಬಿಕಾಸ್ ಮಧ್ಯಾಹ್ನಕ್ಕೆ ಅಳಿಸಲ್ಲ ಚಟ್ನಿ ಅಲ್ವಾ, ಬಾಕ್ಸ್ ತೊಗೊಂಡೋಗ್ತೀವಿ, ಅಳಿಸಲ್ಲ ಅನ್ನೋ ಒಂದು ರೀಸನ್ಗೆ ಸೊ ನಾನು ಈ ಥರ ಮಾಡಿಕೊಂಡೆ. ಇಡ್ಲಿ ಮಾತ್ರ ಉಬ್ಬಿ ಬಂದಿತ್ತು. ಇಲ್ಲಿ ಚಟ್ನಿಗೆಲ್ಲ ಹುರ್ಕೊಂಡು ಇಡ್ಲಿನೂ ಎಲ್ಲನೂ ತೆಗ್ದಿಟ್ಕೊಂಬಿಟ್ಟೆ. ಅದು ಸ್ವಲ್ಪ ಬಿಸಿ ಆರಿದ್ರೆ ಆ ಹಬೆ ಎಲ್ಲ ಹೋದರೆ, ನೀರು ಚಿಮಿಸಿದ್ರೆ ಅದು ಹಬೆ ಹೋಗುತ್ತಲ್ಲ, ಸೊ ತೆಗಿಲಿಕ್ಕೆ ಈಸಿ ಆಗುತ್ತೆ.
ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಸಾಫ್ಟಾಗಿ ಬಂದಿತ್ತು. ನಾನು ಯಾವಾಗ ಇಡ್ಲಿ ಮಾಡಿದ್ರು ಅದೇ ಥರನೇ ಬರುತ್ತೆ ಹೇಳ್ಬೇಕಂದ್ರೆ. ನನ್ನ ಮಗಂಗೆ ಇಷ್ಟ ನಾನು ಮಾಡೋ ಇಡ್ಲಿ. ಹಂಗಾಗಿ ಅವ್ನಿಗೆ ಹೆಂಗೆ ಇಷ್ಟನೋ ಆ ಥರ ಮಾಡ್ತೀನಿ. ನಾನು ದೋಸೆ ಮಾಡೋಣ ಅಂತ ಅಂದ್ಕೊಂಡೆ, ನಮ್ಮ ಅಪ್ಪಂಗೂ ಇಷ್ಟ ಇಡ್ಲಿ ಆಯಿತಾ. ದೋಸೆ ಅಂದರೆ ಯಾರು ಮಾಡ್ಕೊಂಡು ಕುತ್ಕೊತಾರೆ ಮಧ್ಯಾಹ್ನಕ್ಕೆ, ನಮ್ಮ ಅಪ್ಪಂಗೆ ಕಷ್ಟ ಆಗುತ್ತೆ ಮಾಡ್ಕೊಳಕ್ಕೆ. ಹಂಗಾಗಿ ನಾನು ಬೆಳಗ್ಗೆನೇ ಇಡ್ಲಿ ಮಾಡಿ ಚಟ್ನಿ ಮಾಡಿಬಿಡೋಣ ಅಂತೇಳಿ ಮಾಡಿಟ್ಬಿಟ್ಟೆ ಒಂದು ಕಡೆ. ಇಲ್ಲಿ ಇಡ್ಲಿಗೆಲ್ಲ ಇಟ್ಕೊಂಡು ಇನ್ನೊಂದು ಕಡೆ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಆಯಿತಾ. ಇವಾಗ ಚಟ್ನಿಗೆ ಪುದೀನ ಬೇಕಲ್ವ, ಸೊ ಕಿತ್ಕೊಬರೋಣ ಅಂತ ಹೋದೆ. ಮೋಲ್ಡ್ ಮೇಲೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ನೀರು ಬಂದು ಸ್ವಲ್ಪ ಮೋಲ್ಡೆಲ್ಲ ಗಲೀಜಾಗಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಹೇಳ್ಬೇಕಂದ್ರೆ ನನಗೆ. ನೋಡಿ ಇಲ್ಲಿ ಸಿಂಟೆಕ್ಸ್ ನೀರಿದೆಲ್ಲ ಬೀಳುತ್ತೆ, ಅದು ಪಾಟ್ ಮೇಲೆಲ್ಲ ಬಿದ್ದು ಫುಲ್ ಮಣ್ಣಾಗ್ಬಿಟ್ಟಿತ್ತು. ಅದೊಂದು ದಿವಸ ಕ್ಲೀನ್ ಮಾಡ್ಕೋಬೇಕು. ನಾವು ಹೇಳ್ತಾ ಇದ್ರೆ ಮಳೆ ಬಂದರೆ ಕ್ಲೀನ್ ಆಗುತ್ತೆ, ಸುಮ್ಮನೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಿತ್ತು. ಇಲ್ಲಿ ಬಿಸಿ ಎಲ್ಲ ಆರಿತ್ತು, ಸೊ ಚಟ್ನಿ ಮಾಡ್ಕೊಳೋಣ ಅಂತೇಳಿ. ಕರೆಂಟ್ ಬೇರೆ ಹೋಗಿ ಹೋಗಿ ಬರ್ತಾಯಿತ್ತು, ಬೇಗ ರುಬ್ಕೊಳ್ಳೋಣ ಅಂತೇಳಿ ರುಬ್ಕೊಳ್ತಾ ಇದ್ದೆ. ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೆ, ಕಡಲೆಪಪ್ಪು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿಕೊಂಡು, ಕಾಯಿ ಅದಕ್ಕೆ ಫ್ರೈ ಮಾಡಿಕೊಂಡು, ಪುದೀನ, ಹುಣಸೆಹಣ್ಣು, ಉಪ್ಪು ಹಾಕಿ ರುಬ್ಕೊಂಡ್ಬಿಟ್ಟಿದ್ದೆ ನಾನು. ಚಟ್ನಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಯಾವಾಗಲೂ ಚಟ್ನಿ ಮಾಡೋದು ನನ್ನ ಮಗಂಗೆ ಇಷ್ಟ ಅಂತ ಆಯಿತಾ. ನನ್ನ ಮಗನಿಗೆ ನಮ್ಮ ಅಪ್ಪಂಗೆ ತುಂಬ ಇಷ್ಟ ಚಟ್ನಿ. ನೀವು ಏನೇ ಸಾಗು ಮಾಡಿ, ಪಲ್ಯ ಮಾಡಿ, ಏನೇ ಮಾಡಿದ್ರು ಅಷ್ಟೇನೆ ಅವ್ರಿಗೆ ಚಟ್ನಿ ಬೇಕು. ಸೊ ಅವ್ರು ಇಷ್ಟಪಡೋದು ಮಾಡಿದ್ರೆ ಒಂದು ಎಕ್ಸ್ಟ್ರಾ ತಿಂತಾರೆ ಅನ್ನೋ ಫೀಲ್ ಅಷ್ಟೇನೆ. ನಾನು ಸ್ವಲ್ಪ ಬೇಗ ಎದ್ದಿದ್ದೆ ಇವತ್ತು. ಬೇಗ ಅಂದರೆ ಸ್ವಲ್ಪ ಬೇಗ ಇದ್ದಿದ್ರಲ್ಲಿ ಅಷ್ಟೊತ್ತಿಗೆ ನಮ್ಮ ಚಿಕ್ಕವನು ಬಂದ. ಅಮ್ಮ ಹೊಟ್ಟೆ ಹಸಿವಾಗುತ್ತೆ, ಅವಾಗ ತಾನೇ ಎದ್ದಿದ್ದ ಅನಿಸುತ್ತೆ. ಅವ್ರ ಅಮ್ಮನ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ಲು, ಸೊ ನಮ್ಮನ್ನೇ ಹುಡಿಕೊಂಬಂದಿತ್ತು ಪಾಪ. ಹಾಲನ್ನು ಕುಡ್ದಿದ್ದ ಅನಿಸುತ್ತೆ, ಅವಾಗ ತಾನೇ ಎದ್ದು ಅವ್ರ ಮನೇಲಿ ಹಾಲು ಕುಡಿಸ್ಬಿಡ್ತಾರೆ ಬೆಳಗ್ಗೆ ಎದ್ದಿದ ತಕ್ಷಣ. ಆಟ ಆಡೋಕೆ ಹೊಂಟೋಗ್ತಾನೆ, ಹಸಿವಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಒಂದು ಲೈಟ್ ಫುಡ್ ಆದರೂ ಹಾಕಿ ಕಳಿಸ್ತಾರೆ, ಅಂದರೆ ಊಟ ಮಾಡಿಸಿ ಕಳಿಸ್ತಾರೆ. ಅವ್ನೊಂದು ಸ್ವಲ್ಪ ಮುದ್ದು ಮಾಡಿ ಅವ್ನಿಗೊಂದು ಸ್ವಲ್ಪ ಇಡ್ಲಿ ತಿನ್ನಿಸ್ಬಿಟ್ಟು ನಾನು ನನ್ನ ಕೆಲಸ ಕಡೆಗೆ ಹೋದೆ. ಇವಾಗ ಚಟ್ನಿ ಆಗಿತ್ತು, ತಿಂಡಿದಂತೂ ಕೆಲಸ ಮುಗೀತಾಯ್ತಾ. ಇವಾಗ ಕಸ ಗುಡಿಸಿ ನೆಲ ಒರೆಸ್ಕೊಟ್ರೆ ಚಿನ್ಮಯ್ಯ ಅಮ್ಮನ ಪೂಜೆ ಮಾಡ್ತಾರೆ. ಹಾಗಾಗಿ ನಾನು ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಬಟ್ಟೆ ಮಡಿಸ್ಬೇಕು, ಬಟ್ಟೆ ಒಗೆದಿದ್ದೆ, ಬಟ್ಟೆ ಮಡಚಿಲ್ಲ ಇನ್ನೂ. ಸೊ ಆಗಲೇ ಲಾಟ್ ಬಟ್ಟೆ ಬಿದ್ದಿದ್ದಾವೆ, ಎಲ್ಲ ಲಾಟ್ ಆಫ್ ಕೆಲಸಗಳಿದೆ. ನೀವು ನೋಡ್ತಾ ಇರ್ಬೋದು, ಹಗ್ಗದ ಮೇಲೆಲ್ಲ ಬಟ್ಟೆ ಹಾಕ್ಬಿಟ್ಟಿದ್ದೀನಿ. ನನ್ನ ಏಪ್ರನ್ಸ್ ಎಲ್ಲ ಅಲ್ಲೇ ಇದೆ. ಕಸ ಗುಡಿಸಿ ಕ್ಲೀನಾಗಿ ನೆಲ ಒರೆಸ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ಚಿನ್ಮಯ್ಯ ಸ್ನಾನ ಮುಗಿಸ್ಕೊಂಡು ಬಂದ. ಅವ್ನು ಸ್ನಾನ ನೆಲ ಒರೆಸ್ಕೊಟ್ಟಿದ್ದೆ ಅಲ್ಲ, ಸೊ ಅವ್ನು ಪೂಜೆ ನಾನೇ ಮಾಡ್ತೀನಿ ಅಂತ ಹೇಳ್ದ. ಸರಿ ಆಯ್ತು ನೀನೇ ಪೂಜೆ ಮಾಡಪ್ಪ ಅಂತ ಹೇಳಿ ನಾನೆಲ್ಲ ನೆಲ ಎಲ್ಲ ಒರೆಸಿ ಕೊಟ್ಟೆ. ಅವ್ನು ಪೂಜೆ ಮಾಡಿ ಪಾಪ ಟಿಫನ್ ಮಾಡ್ಕೊಂಡ ಅವನು. ನನಗೆ ಟೈಮ್ ಆಗಿಬಿಟ್ಟಿತ್ತು. ನನಗೆ ಮಾರ್ನಿಂಗು ಟಿಫನ್ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಯಾಕೋ ಗೊತ್ತಿಲ್ಲ, ನಂಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಂಗಾಗಿ ಟಿಫನ್ ಮಾಡಲಿಲ್ಲ. ಅಮ್ಮನೇ ಎಲ್ಲ ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಟ್ಟಿತ್ತು, ತೊಗೊಂಡೋಗು ಅಂತೇಳಿ. ಅವನು ಸ್ವಲ್ಪ ತಿಂದ್ಬಿಟ್ಟು ಸುಮ್ಮನೆ ಕುಂತಿದ್ದ. ಅವನದೇ ಇದೆಲ್ಲ ಚೇಷ್ಟೆಗಳು, ಕ್ಲಿಪ್ಪಿಂಗ್ ಎಲ್ಲ ಅವನವೇನೆ. ನಾನು ಸ್ವಲ್ಪ ಹೊರಗಡೆ ಇದ್ದೆ, ಏನೋ ಕೆಲಸ ಮಾಡ್ತಾಯಿದ್ದೆ ಅನಿಸುತ್ತೆ. ಅವನು ಈ ಥರ ಎಲ್ಲ ಮಾಡ್ಕೊಂಡಿದ್ದ. ಆದಷ್ಟು ಮಾರ್ನಿಂಗೇ 90% ಕೆಲಸ ಮುಗ್ದೋಗ್ಬಿಟ್ಟಿರುತ್ತೆ ಆಯಿತಾ. ಏನು ಕೆಲಸ ಅಂದರೆ ಸಣ್ಣ ಪುಟ್ಟ ಪಾತ್ರೆ ತೊಳೆಯೋದು, ಟಿಫನ್ ಎಲ್ಲ ಮಾಡಿರ್ತೀವಲ್ಲ, ಸಣ್ಣ ಪುಟ್ಟ ಪಾತ್ರೆ ತೊಳೆಯೋದು, ಈ ಥರದ್ದು ಇಟ್ಕೊಂಡಿರ್ತೀವಿ ಅಷ್ಟೇನೆ. ಆದಷ್ಟು ಕೆಲಸಗಳನ್ನ ನಾವು ಮಾರ್ನಿಂಗೇ ಮುಗಿಸ್ಕೊತೀವಿ. ಯಾಕಂದರೆ ಈವ್ನಿಂಗು ನಾವೆಲ್ಲ ಟಯರ್ಡಾಗಿ ಬಂದಿರ್ತೀವಿ, ಅಷ್ಟೊಂದು ಪೇಷನ್ಸ್ ಇರೋಲ್ಲ. ಅಮ್ಮನೂ ಚಿನ್ಮಯ್ಯ ಹೋದ್ರು, ನಾನೇ ಬೀಗ ಹಾಕ್ಕೊಂಡು ಮನೆ ಕೀ ತೊಗೊಂಡೋದೆ. ಸೊ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಸಂಜೆ ಬಂದಿದ್ದು. ಬೆಳಗ್ಗೆ ಲೇಟಾಗಿ ಹೋದೆ ನಾನು, ಸಂಜೆ ಬಂದೆ. ಎಷ್ಟು ಸೆಲೆಕ್ಟ್ ಹೊಡೆದು ಗುಡ್ ಬೈ ಆಮೇಲೆ ಫ್ರೆಂಡ್ಗಳು ಎಷ್ಟು ಜನ ಅವರೇ ಅಂತಂದ್ರು. 20 ಜನ ಅವರೇ ಅಂತ ಜೆಂಟ್ಸ್, ನಮ್ಮ ಜೆಂಟ್ಸ್ ಫ್ರೆಂಡ್ ಮಕ್ಕಳಲ್ಲ ಅಂದ. ಎಷ್ಟು ಚೆನ್ನಾಗಿ ಮಾತಾಡೋ ಗೊತ್ತಾ ಅಷ್ಟು ನಮ್ಮ ಪಾಪ ಒಂದರ ಹತ್ರ ಕಡೆಗೆ ಬೆಲ್ ತೊಟ್ಟಿ ತಲೆ ಸವರಿ ಸೆಲೆಕ್ಟ್ ಹೊಡೆದವ್ರು ಅನ್ನೋದು. ಎಷ್ಟು ಖುಷಿ ಆಯ್ತು. ಏನೇನು ಮಾತಾಡ್ದ? ಎಷ್ಟು ಖುಷಿ ಆಯ್ತು ಗೊತ್ತಾ ನನ್ನ ಮಗನೇ ಏನೇನು ಮಾತಾಡ್ದ? ಸ್ಕೂಲಿಗೆ ನಮ್ಮ ಅಮ್ಮನಿಗೆ ಅವ್ರ ಹೆಚ್ಚಾರೇನೋ ಚಿನ್ಮಯ್ಯನ ಹೊಗಳು ಬಿಟ್ರಂತೆ. ಸೊ ಮನೆಗೆ ಬಂದು ಹೇಳ್ಕೊಂಡು ಅಳ್ತಾ ಇತ್ತು. ನನಗಂತೂ ಅಮ್ಮ ಹೇಳಿದ್ದು, ಅಮ್ಮ ಹೇಳೋ ರೀತಿನಲ್ಲೇ ಸ್ವಲ್ಪ ಚೇಂಜಸ್ ಇತ್ತು ಅನಿಸ್ತು. ಅಮ್ಮ ಅತ್ತೇ ಬಿಡ್ತು ಹೇಳ್ಬೇಕಂದ್ರೆ ನನ್ನ ಮೊಮ್ಮಗನ್ನ ಹೊಗಳು ಬಿಟ್ರಲ್ಲ ಅಂತ ಹೇಳಿ. ಸೊ ಅಪ್ಪನೂ ಎಲ್ಲ ಹೂವು ಎಲ್ಲ ಅಮ್ಮ ಹೂವು ಕಟ್ಕೊಟ್ಟಿತ್ತಲ್ಲ, ಸಾರಿ, ಅಪ್ಪ ಎಲ್ಲ ದೇವ್ರ ಫೋಟೋಗೆಲ್ಲ ಹಾಕ್ತು. ಬಂದು ನಾನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಅದೇ ಹೇಳಿದ್ನಲ್ಲ, ಎಲ್ಲ ಕೆಲಸ ಮುಗಿಸೋಗಿದ್ದೆ. ಪಾತ್ರೆ ಎಲ್ಲ ಅಪ್ಪ ಎಲ್ಲ ಮನೆ ತವೇ ಇರ್ತಾರಲ್ವ,
ಸೊ ಟೀ ಎಲ್ಲ ಮಾಡ್ಕೊಂಡು ಕುಡ್ದಿರ್ತಾರೆ, ಅದೆಲ್ಲ ಹಂಗೆ ಇತ್ತು. ದೋಸೆ ಹಾಕ್ಕೊಡು ಅಂದ ಚಿನ್ಮಯಿ. ಅವನಿಗೆ ಸ್ವಲ್ಪ ದೋಸೆ ಹಾಕ್ಕೊಡೋಣ ಅಂತೇಳಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಹಂಗೆ ದೋಸೆ ಹಾಕ್ಕೊಡೋಣ ಅಂತೇಳಿ ಬಂದೆ. ಅವನು ಅಮ್ಮನ ಜೊತೆ ಹೋಗ್ತಾ ಇರ್ತಾನಲ್ವ, ಚೆನ್ನಾಗಿ ಆಟ ಆಡಿರ್ತಾನೆ. ಸುಸ್ತಾಗಿರುತ್ತೆ ಅಶ್ವಂತು, ಆಬ್ವಿಯಸ್ಲಿ ಹಾಗೆ ಆಗಿರುತ್ತೆ. ಮಕ್ಕಳಲ್ವ, ಅವ್ರ ಎನರ್ಜಿ ಇರೋದೇ ಊಟ, ಆಟ ಆಡೋದ್ರಲ್ಲಿ ಹೊರಟೋಗ್ಬಿಡುತ್ತೆ. ಸೊ ಹಂಗಾಗಿ ಅವ್ನಿಗೊಂದು ದೋಸೆ ಹಾಕ್ಕೊಟ್ಬಿಡೋಣ ಅಂತೇಳಿ ಹಾಕ್ಕೊಡ್ತಾ ಇದ್ದೆ. ನನಗೂ ಹಶ್ವಾಗ್ಬಿಟ್ಟಿತ್ತು ನನಗೆ. ಹಾಗಾಗಿ ನಾನೊಂದು ದೋಸೆ ಅವನೊಂದು ದೋಸೆ ತಿನ್ಕೊಳೋಣ ಅಂತೇಳಿ ಹಾಕ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಚಿಕ್ಕದು ಬಂತು, ನನಗೆ ಹಾಕ್ಕೊಡಲ್ವ ನೀನು ಅಂತ. ಇವ್ನು ನಮ್ಮ ಚಿಕ್ಕವನಿಗಂತೂ ಹೆವಿ ಜಲಸ್ ಆಯಿತಾ. ಅವ್ರ ಅಮ್ಮ ಇದ್ದರೆ ನನ್ನ ಹತ್ರ ಅಷ್ಟು ಬರಲ್ಲ, ಹಠ ಮಾಡಲ್ಲ ನನ್ನ ಹತ್ರ. ಅವ್ರ ಅಮ್ಮ ಇಲ್ಲ ಅಂದರೆ ನಾನೇ ಇರಬೇಕು ಅಂತ ಹೇಳ್ತಿರ್ತಾನವನು. ಅದೇ ನನ್ನ ಮಗ ಹೇಳ್ತಿದ್ದ, ಹೋಗ ನಿಮ್ಮ ಅಮ್ಮನ ತಕ್ಕೆ ಅಂತ ರೇಗಿಸ್ಕೊಂಡು ಕುಂತಿದ್ದ. ನಮ್ಮ ಅಮ್ಮಂಗೂ ಗೊತ್ತು ಇವನು ಅವಳು ಬಾಲ ಅಂತ ಹೇಳಿ. ಚಿನ್ಮಯಿ ಮುಂಚೆನೂ ಇದೇ ಥರನೇ ಅವನು ನನ್ನ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಇವನು ಅಷ್ಟೇನೆ ಅದೇ ಥರನೇ ಇರ್ತಾನೆ. ನೋಡ್ತಾ ಇರ್ಬೋದು ಎಷ್ಟು ತೀಟೆ ಮಾಡ್ತಾ ಇದ್ದಾನೆ ಅಂತ. ಇವನಿಗೆ ಹಶ್ವ ಹೊರ್ಟೋಯ್ತು ನನ್ನ ಮಗನಿಗೆ. ಒಂದು ತುತ್ತು ಇಕ್ಕಿಸ್ಕೊತಾನೆ, ಆಟ ಆಡ್ತಾನೆ. ನಾನು ತಿನ್ನೋಕ್ಕೂ ಬಿಡ್ತಾಯಿಲ್ಲ. ಇವ್ರುಗಳು ಗದರಿಸಿದ್ರೆ ಸುಮ್ಮನೆ ಅಳ್ತಾರೆ ಆಯಿತಾ. ಇಲ್ಲಿ ನಾವು ಟಯರ್ಡಾಗಿ ಬಂದಿರ್ತೀವಿ, ಆ ಕ್ಷಣಕ್ಕೆ ಖುಷಿ ಅನಿಸುತ್ತೆ ಆಬ್ವಿಯಸ್ಲಿ. ಸೊ ಜಾಸ್ತಿ ಆದರೆ ನಮಗೂ ಸ್ವಲ್ಪ ಹರ್ಟ್ ಆಗುತ್ತೆ, ಇರಿಟೇಟ್ ಆಗುತ್ತೆ. ಲಾಸ್ಟಿಗೆ ನಾನು ಗದರಿಸ್ದೆ, ಸುಮ್ಮನೆ ಕೂತ್ಕೊಂಡ್ರು. ಹೇಳ್ಬೇಕಂದ್ರೆ ಸುಮ್ಮನೆ ಅಂದರೆ ನನ್ನ ಹತ್ರಕ್ಕೆ ಬರಲಿಲ್ಲ ಅಷ್ಟೇ, ಮಾಡೋ ತೀಟೆ ಮಾಡ್ತಾನೆ ಇದ್ರು. ಇಲ್ಲಿ ಸ್ವಲ್ಪ ಟೀ ಕುಡಿದು ನಾನು ಕೆಲಸದಿಂದ ಬಂದು ಒಂದೇ ಸತಿ ಊಟ ಮಾಡ್ಕೊಂಡ್ಬಿಟ್ನಲ್ಲ, ನಂಗೆ ಟೀ ಅಂತೂ ಬೇಕೇ ಬೇಕು. ಸೊ ನಮ್ಮ ಅಪ್ಪಂಗೆ ನಾನು ಊಟ ಮಾಡ್ತಾಯಿಲ್ಲ ಅಂತ ಗೊತ್ತು ಸರಿಗೆ. ಅದಕ್ಕೆ ಪಪ್ಪಾಯ ಆದರೂ ಕಟ್ ಮಾಡಿಕೊಡ್ತೀನಿ. ಚಿನ್ಮಯಿಗೆ ಇವಾಗ ಪಪ್ಪಾಯ ಕಾಯಿ ತಿನ್ನಿಸ್ತಾ ಇದ್ದೀವಿ ಆಯಿತಾ. ಅವನಿಗೆ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಎಲ್ಲ ಆಗಿತ್ತಲ್ವ, ಜಂತುಳು ಏನಾದರೂ ಆಗಿರ್ಬೋದೇನೋ ಅಂತ ಹೇಳಿ ಪಪ್ಪಾಯ ಕಾಯಿ ಥರ ಇರೋದು ದ್ವಾರಗಳನ್ನ ಅಂತಾರೆ. ಸೊ ಆ ಥರ ತಿನ್ನಿಸಿ ನಾನು ಸ್ವಲ್ಪ ಏಪ್ರನ್ಸ್ ಎಲ್ಲ ಇಟ್ಟು ಒಗ್ದಾಕ್ಬಿಡೋಣ ಅಂತೇಳಿ ಒಗ್ದಾಕೊತಾ ಇದ್ದೆ. ಅದ್ರ ರಿಫ್ಲೆಕ್ಟ್ ನೋಡ್ತಾ ಇರ್ಬೋದು ನಾನು ಏಪ್ರನ್ದು ನೀವು, ಹೆವಿ ರಿಫ್ಲೆಕ್ಟು. ನಾನಂತೂ ಊಟ ಮಾಡಲಿಲ್ಲ ನೈಟು, ಯಾಕಂದರೆ ಬಂದು ದೋಸೆ ತಿಂದಿದ್ನಲ್ಲ, ಅದೇ ಸಾಕು ಅಂತೇಳಿ ಸುಮ್ಮನೆ ಮಜ್ಜಿಗೆ ಕುಡಿದೆ. ಇವರೆಲ್ಲ ಊಟ ಮಾಡಿಕೊಂಡ್ರು. ಅಮ್ಮ ನನಗೊಂದು ಸ್ವಲ್ಪ ಹಳ್ಳೆಣ್ಣೆ ಹಚ್ಕೊಡ್ತು, ಇವನಿಗೂ ಅಷ್ಟೇ ಚಿನ್ಮಯಿಗೂ ಹಳ್ಳೆಣ್ಣೆ ಹಚ್ಕೊಡ್ತು. ಅಪ್ಪ ಅಮ್ಮನ ಋಣನ ತೀರ್ಸೋಕ್ಕೆ ಆಗಲ್ಲ. ಎಫೆಕ್ಟು ನನಗೆ ತುಂಬ ಚೆನ್ನಾಗಿ ಹೊಡಿತಾ ಇದೆ, ಅದ್ರ ವ್ಯಾಲ್ಯೂ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಮಗನಿಗೆ ನನಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಅಮ್ಮನೂ ಸ್ವಲ್ಪ ಎಣ್ಣೆ ನನ್ನ ಮಗನಿಗೂ ಹಚ್ಕೊಡ್ತು. ಹರಳೆಣ್ಣೆ ಅಂತೂ ಹಾಕ್ಕೊಳ್ಲೇಬೇಕು. ನಮ್ಮ ಅಮ್ಮನೂ ಸಾಕಾಗಿ ಬರುತ್ತೆ, ಆದ್ರೂ ಸ್ವಲ್ಪ ಎಣ್ಣೆ ಹಚ್ಕೊಡಮ್ಮ, ಸಣ್ಣ ಪುಟ್ಟ ಏನಾದರೂ ಹೇಳಿದ್ರೆ ಮಾಡಿಕೊಡುತ್ತೆ. ಎಲ್ಲ ತಂದೆ ತಾಯಿನೂ ಅಷ್ಟೇನೆ, ಅವ್ರ ನೋವು ಅವ್ರ ಮಕ್ಕಳು ಮುಂದೆ ತೋರಿಸ್ಕೊಳಲ್ಲ, ತೀರಾ ತೋರಿಸ್ಕೊಳಲ್ಲ. ಎಲ್ಲೋ ಅತಿ ಆಗ್ಬಿಟ್ರೆ ತೋರಿಸ್ಕೊತಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಬಾಯ್.